ಉದ್ವಾಂದ್ವಾದಶಿಯ ಕತೆ. ಈ ವ್ರತಕ್ಕೆ ಉದ್ಯಾಪನೆಯನ್ನು ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ ಅಥವಾ 5 ವರ್ಷ ಕಳೆದ ಬಳಿಕ ಅಂತ್ಯದಲ್ಲಾಗಲಿ ಮಾಡಬಹುದು. ವ್ರತಕ್ಕೆ ಉದ್ಯಾಪನೆ ಮಾಡಬೇಕೆಂಬ ಇಷ್ಟ ಇದ್ದವರು ಯಥಾವಿಧಿಯಲ್ಲಿ ಅಶ್ವಯುಜ ಶುದ್ಧ ಏಕಾದಶಿಯ ದಿನ ವ್ರತಾರಂಭ ಮಾಡಿ ಕಾರ್ತಿಕ ಶುದ್ಧ ಏಕಾದಶಿವರೆಗೆ ಪೂಜೆ ಮಾಡ್ತಾಯಿದ್ದು, ಆ ದಿನ ಸದಾಚಾರ ಸಂಪನ್ನನಾದ ಬ್ರಾಹ್ಮಣನನ್ನು ಆಚಾರ್ಯರನ್ನಾಗಿ ಕರ್ಕೊಂಡು ಬಂದು ಮೊದಲ ದ್ವಾದಶಿ ವ್ರತದ ಉದ್ಯಾಪನೆ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಆ ದಿನ ಪ್ರಾತಃ ಕಾಲದಲ್ಲೆದ್ದು ಮಂಗಳ ಸ್ನಾನವನ್ನು ಶುಚಿರ್ಭೂತವಾದ ವಸ್ತ್ರಾದಿಗಳಿಂದ ಅಲಂಕೃತರಾಗಿ ಗೋಮಯದಿಂದ ಸಾರಿಸಿ ರಂಗವಲ್ಲಿಗಳಿಂದ ಅಲಂಕೃತವಾದ ಸ್ಥಳದಲ್ಲಿ ಪೀಠವನ್ನು ಹಾಕಿ ಅದರ ಮೇಲೆ 5 ಸೇರು ಅಕ್ಕಿಯಾಗಲಿ ಗೋಧಿಯನ್ನಾಗಲಿ ರಾಶಿಯಾಗಿ ಹಾಕಿ ಆ ರಾಶಿಯ ಮೇಲೆ ಚಿನ್ನದಿಂದ ಮಾಡಿದ ಲಕ್ಷ್ಮೀನಾರಾಯಣನ ಪ್ರತಿಮೆಯನ್ನು ಬೃಂದಾವನ ತುಳಸಿ ಸನ್ನಿಧಿಯಲ್ಲಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಆ ನಂತರದಲ್ಲಿ ನೈವೇದ್ಯಕ್ಕಾಗಿ ಮಾಡಿದ 3 ತಂಬಿಟ್ಟಿನ ಉಂಡೆಗಳನ್ನು ಸಾಲಾಗಿ ಇರಿಸಿ ಮಧ್ಯದಲ್ಲಿರುವ ಉಂಡೆಯಲ್ಲಿ ಅದನ್ನು ಹಳ್ಳವನ್ನಾಗಿ ಮಾಡಿ ಅದಕ್ಕೆ ಹಸುವಿನ ಹಾಲನ್ನು ಸುರಿದು ಚಿಮ್ಮಿಯ ಹಾಡನ್ನು ಹೇಳುತ್ತಾ ನಿರ್ಮಲ ಚಿತ್ತರಾಗಿ ಸುವಾಸನೆಯರು ಕಬ್ಬಿನ ಜಲ್ಲೆಗಳ ಬೇರುಗಳಿಂದ ಅದನ್ನು ಕುಟ್ಟುತ್ತಾ ಬರಬೇಕು. ಹಾಗೆ ಕುಟ್ಟುವಾಗ ಯಾರ ತಲೆ ಮೇಲೆ ಎಷ್ಟು ಕ್ಷೀರ ಬಿಂದುಗಳು ಬೀಳುತ್ತೋ ಅವರು ಅಷ್ಟು ಸಹಸ್ರ ವರ್ಷ ಕಾಲ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾರೆ. ಈ ಅರ್ಥದಲ್ಲಿ ಸಂಶಯವೇ ಇಲ್ಲ. ಹೀಗೆ ಚಿಮ್ಮಿ ಕುಟ್ಟಿದ ಮೇಲೆ ಪ್ರತಿ ಸಂಪೂರ್ತಿಗಾಗಿ ತಾನು ಮೊದಲೇ ಆವಾಹಿಸಿದ್ದ ಆಚಾರ್ಯನಿಗೆ ದಕ್ಷಿಣೆ ಪುರಸ್ಸರವಾಗಿ ಆ ಪ್ರತಿಮೆಗಳನ್ನು ದಾನ ಮಾಡಿ ಅವನ ಅನುಜ್ಞೆಯನ್ನು ಪಡೆದು ಬ್ರಾಹ್ಮಣ ಸುವಾಸಿನಿಯರನ್ನು ಭೋಜನ ದಾನ ದಕ್ಷಿಣೆ ತಾಂಬೂಲ್ಯಗಳಿಂದ ತೃಪ್ತಿಪಡಿಸಿ ತಾನು ಇಷ್ಟ ಮಿತ್ರ ಬಾಂಧವರೊಡನೆ ಭೋಜನೆ ಮಾಡಿ ಲಕ್ಷ್ಮೀನಾರಾಯಣನ ಧ್ಯಾನಿಸುತ್ತಾ ನಿಯಮದಿಂದಿರಬೇಕು. ಈ ರೀತಿ ತುಳಸಿ ವ್ರತವನ್ನು ಮಾಡಿದರೆ ಇಷ್ಟಸಿದ್ಧಿಯಾಗುತ್ತದೆ ಎಂದು ಹೇಳಿ ಮಹಾಲಕ್ಷ್ಮಿಯು ಅಂತರ್ಧಾನಳಾಗ್ತಾಳೆ. ಹೀಗೆ ಈ ಸುವ್ರತವನ್ನು ಯಾರು ಮಾಡ್ತಾರೋ, ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೋ, ಯಾರು ಹೇಳ್ತಾರೋ ಅವರೆಲ್ಲರೂ ಪುಣ್ಯಭಾಗಿಗಳಾಗಿ ಪರಮಸುಖವನ್ನು ಪಡೆದು ಕಡೆಗೆ ಕೈವಲ್ಯ ಪದವಿಯನ್ನು ಪಡೆಯುತ್ತಾರೆಂದು ಹೇಳಿದ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ತುಳಸಿ ದ್ವಾದಶ ವ್ರತ ಕಥಾ ಸಂಗ್ರಹವು ಮುಗಿದಿತು.